ರಾಮದುರ್ಗ ತಾಲೂಕಿನ ಸಾಲಾಪುರ ಗ್ರಾಮದ ಶಂಕರಪ್ಪ ಈರಪ್ಪ ಆದರಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಂತಹ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ ಬೇಸರವಾಗಿದೆ ಎಂದು ಹೇಳಿದರು. ಶಾಸಕ ಅಶೋಕ್ ಪಟ್ಟಣ್ ಹಿಂದಿನ ಅವಧಿಯಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಶಾಲಾ ಮಕ್ಕಳು, ಪಂಚಾಯಿತಿ ಸಿಬ್ಬಂದಿ ಹಾಗೂ ಶಿಕ್ಷಕರಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಬ್ಯಾಗ್ ಮೇಲಿದ್ದ ಶಾಸಕರ ಫೋಟೋವನ್ನು ಕೆಲವು ಶಿಕ್ಷಕರು ಕಿತ್ತು ಹಾಕಿದ್ದರು. ಈ ವಿಷಯವಾಗಿ ಶಾಸಕ ಅಶೋಕ್ ಪಟ್ಟಣ್ ಬೇಸರ ವ್ಯಕ್ತಪಡಿಸಿದ್ದು, ಸಮಾರಂಭದಲ್ಲಿ ಶಿಕ್ಷಕ ಸಿಬ್ಬಂದಿಯೊಬ್ಬರು ಮಾತನಾಡಿದ್ದು, ನಂತರ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ಬಹಳ ಜನ ಹೇಳ್ತಾರೆ ಈಜಿದ್ರೆ ಉದ್ದ ಆಗ್ತಾರೆ, ನಮ್ಗೇನು ಗೊತ್ತಿಲ್ಲ, ಸಣ್ಣ ವಯಸ್ಸಿಂದ ಈಜ ಕಲ್ತ್ಕೊಂಡ್ಬಿಟ್ವಿ, ಏನು ನಮ್ಮ ಅಪ್ಪ ಉದ್ದ ಇದ್ರೆ ನಾನು ಉದ್ದ ಇದ್ದೀನಿ ಅಷ್ಟೇ. ಈಜೋದ್ರಿಂದ ಉದ್ದ ಆಗ್ತದೆ. ಹಾಗೆ 4 ವರ್ಷ ಚಾಂಪಿಯನ್ ಆದೆ. ಅದು ಓದೋದ್ ಕಡೆ ಗಮನನೇ ಕೊಡ್ಲಿಲ್ಲ. ಬಹಳ ಜನ ರಾಜಕೀಯ ವ್ಯಕ್ತರು ನಾನು MA ಮಾಡಿದ್ರೆ ದೊಡ್ಡ ಸಿಗಲ್ಲ, ನಾನಂತ ದೊಡ್ಡ ಸಿಗಲ್ಲ. SSLC 2 ಸಲ ಫೇಲ್ ಆದೆ ನಾನು. ಯಾಕೆಂದ್ರೆ ಬರೀ ಸ್ವಿಮ್ಮಿಂಗ್ ಮಾಡ್ಕೊಂಡಿದ್ದು, ಓದೋದೇ ಬಿಟ್ಬಿಟ್ಟಿದ್ದೆ. ಆಮೇಲೆ ಕಷ್ಟಪಟ್ಟು SSLC ಮಾಡಿ ಏನೋ ಮಾಡಿದ್ಬಿಡಿ ವಿದ್ಯಾಭ್ಯಾಸ ಮಾಡಿದ್ರು. ಹಾಗಾಗಿ ಓದೋದ್ ಕಡೆ ಗಮನ ಕೊಡ್ಬೇಕು. ಸ್ವಲ್ಪ ಸಾಯಂಕಾಲ 1 ತಾಸು ಆಟ ಪಾಠ ಗಮನ ಕೊಟ್ಟು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲಿ ಅಂತ ಇದು ಮಾಡಿದೆ. ನಮ್ಮ ಸ್ನೇಹಿತರಿಗೆ ಒಬ್ರು ಮಾಸ್ತರ್ ಹೇಳಿದ್ರು, ಬ್ಯಾಗಿಂದ ನಾನು ಸ್ವಲ್ಪ ಬಹಳ ನನ್ನ ಲೈಫೇ ಬಚಾವಾಯಿತು ಅಂತ. ನಾನು ಎಲ್ಲರಿಗೂ ನಾನು ಫೋಟೋ ಹಾಕಿ ಕೊಟ್ಟಿದ್ದೆ. ನನ್ಗೆ ಬಂದಿದ್ದೆ, ಅವಾಗಲೇ ಕಂಪ್ಲೇಂಟ್ ಬಂತು, ಎಲ್ಲ ಬಹಳ ಜನ ತೆಗೆದಾಕೋರಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ ದೇವ್ರು. ಯಾಕೆ ನಾವು ಕೊಟ್ಟಿದ್ರೆ ಒಳ್ಳೆ ಎಲ್ಲ ಮಾಸ್ತರ್ಗಳಿಗೆ, ಎಲ್ಲ ಗ್ರಾಮ ಪಂಚಾಯತ್ ಚೇರ್ಮನ್ಗಳಿಗೆ, ಮೆಂಬರ್ಗಳಿಗೆ ಎಲ್ಲರಿಗೂ ಬ್ಯಾಗ್ ಕೊಟ್ಟೆ. ಹೆಣ್ಮಕ್ಳು ಮೇಡಮ್ಗಳು ಕೂಡ ಕೇಳಿದ್ರು, ಅವ್ರಿಗೆ ವ್ಯಾನಿಟಿ ಬ್ಯಾಗು ಕೊಟ್ಟೆ. ಆದರೆ ಅರ್ಧ ಜನ ಫೋಟೋ ಕಿತ್ತಾಕ್ಬಿಟ್ರು. ಅಂತ ಫೋಟೋ ಅವ್ರ ಫೋಟೋ ಕಿತ್ತಾಕಿರೋದ್ರಿಂದ ಅವರು ನಡತೆ ಯಾವ ಥರ ಇರ್ತದೆ, ಇನ್ನು ಮಕ್ಕಳಿಗೆ ಮಕ್ಕಳೆಲ್ಲ ಕೊಟ್ಟಿದ್ರು, ಅವ್ರ ಫೋಟೋ ಕಿತ್ತಾಕ್ತಾರ. ಆ ಮಕ್ಕಳಿಗಿನ್ನ ಕೇಳಾಗಿ ನಡ್ಕೋಬಾರ್ದು. ಮಕ್ಕಳು ನೋಡೋದ್ರೆ ನೀವು ಟೀಚರ್ ಕಲ್ತ್ಕೋಬೇಕು. ನೀವು ಯಾರು ಕಿತ್ತಾಕಿದ್ರೆ ದಯವಿಟ್ಟು ಈ ವೇದಿಕೆ ಮೇಲೆ ಕೇಳ್ಕೊಂತೀರಿ, ಮಾಸ್ತರ್ಗಳು ಯಾರು ನನ್ನ ಫೋಟೋ ಎಲ್ಲ ವಾಪಸ್ ತಂದು ಕೊಟ್ಬಿಡ್ರಪ್ಪ ದಯವಿಟ್ಟು ಬ್ಯಾಗ್ನ. ನಾನು ಬೇರೆ ಫೋಟೋ ಹಾಕಿ ಎಲ್ಲ ಮಕ್ಕಳಿಗೆ ಕೊಟ್ಬಿಡ್ತೀನಿ. ಅದ್ರ ಬೇಕಾದ್ರೆ ಎಲ್ಲ ಮಾಡಕ್ ಹೋಗ್ಬಾರ್ದು. ನನಗೆ ಈಗ ಸನ್ಮಾನ ಮಾಡಿದ್ರು, ಶಾಲೆ ಹೊತ್ಸಿದ್ರು, ಹಾರ ಹಾಕಿದ್ರು. ನಾನು ಮೈಸೂರು ಪೇಟ ಒಂದು ಹಾಕ್ತಾರೆ ಅಂತ ಬಹಳ ಆಸೆಯಿಂದ ಇದ್ದೆ. ಯಾಕಂದ್ರೆ ಮೈಸೂರು ಪೇಟ ನನ್ಗೆ ಹೆಂಗೂ ಕೂದಲಿಲ್ಲ, ಮೈಸೂರು ಪೇಟ ಚೆನ್ನಾಗಿ ಕಾಣ್ತೀನಿ ಅಂತ ನಾನು ಆಸೆ ಪಡ್ಕೊಂಡಿದ್ದೆ. ಆದ್ರೆ ಮೈಸೂರು ಪೇಟ ಹಾಕ್ಲಿಲ್ಲ ನೀವು. ಹಾಕೊಂಡ್ರೆ ಹಂಗೆ ಪೇಟ ಹಾಕೊಂಡೆ ಓಡಾಡ್ತ ಇದ್ದೆ, ಪೇಟ ಹಾಕ್ಲಿಲ್ಲ ನೀವು. ಆಮೇಲೆ ಈ ಸರ್ಕಾರಿ ಪ್ರೌಢಶಾಲೆಗೆ ಅಗತ್ಯವಿರೋ ಮೂಲಭೂತ ಸೌಲಭ್ಯ ಒದಗಿಸಬೇಕು ಅಂತ ಒಂದು ಕ್ಲಾಸ್ ರೂಮು, ಸ್ಮಾರ್ಟ್ ಬೋರ್ಡ್ ಅಳವಡಿಕೆ ಮಾಡ್ತೀನಿ ಕೊಟ್ಟಿದ್ದಾರೆ. ಬೇಡಿಕೆ ಇದೆ, ಅದನ್ನಾದಷ್ಟು ಬೇಗನೆ ಮಾಡ್ತೀನಿ. ನೀವೆಲ್ಲ ದಯವಿಟ್ಟು ಎಲ್ಲ ಮಕ್ಕಳು, ಪಾಲಕರು ಎಲ್ಲ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬುದ್ಧಿ ಹೇಳಿ, ಚೆನ್ನಾಗಿ ಓದಿಸಿ ನಮ್ಮ ರಾಮದುರ್ಗ ತಾಲೂಕಿಗೆ, ಸಾಲಾಪುರಿಗೆ ಒಳ್ಳೆ ಹೆಸರು ತರಲಿ ಅಂತ ಕೇಳ್ಕೊಂಡು, ಅದು ನಮ್ಮ ಸಂಗೊಳ್ಳಿ ರಾಣಿಂದು ಇದು ಬರ್ತಾ ಇದೆ, ಒಂದು ನಮ್ಮ ಜ್ಯೋತಿ ಬರ್ತಾ ಇದೆ, 3 ಕರೆಕ್ಟ್ ಅಲ್ಲಿರ್ಬೇಕು. ಅದರಿಂದ ಜಾಸ್ತಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು 2 ಮಾತು ಮುಗಿಸಿ ನಮಸ್ಕಾರ. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, BV5 ನ್ಯೂಸ್ ಕನ್ನಡ, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.